ಈ ಸೆಗಣಿ ಮಾತ್ರ ಫ್ರೆಶ್ ಆಗಿರಬೇಕು. ಕೆಲವ್ರು ಏನು ಗೊತ್ತಾ, ಅಸಹ್ಯ ಅಯ್ಯೋ ಅದು ಹೆಂಗೆ ತರೋದು ಅಂತ. ನಿಮ್ಗೆ ಗೊತ್ತಿಲ್ಲ, ಮೈಸೂರು ಮಹಾರಾಜರ ಮನೆಯಲ್ಲಿ ಇವತ್ತಿಗೂ ಆನೆ ಲದ್ದಿಯಲ್ಲೇ ಗಣಪತಿ ಮಾಡೋದು, ಪೂಜೆ ಮಾಡೋದು. ಮಹಾಲಕ್ಷ್ಮೀನ ಮಾಡ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಗೋಪುರ ಆನೆ ಲದ್ದಿಯಲ್ಲಿ ಮಾಡೋದು. ಅದಕ್ಕೆ ವಿಶೇಷ ಅಂದರೆ ನಾವು ಪಿಳ್ಳಾರಿ ಅಂತ ಏನು ಮಾಡ್ಕೊತೀವಿ ಗಣಪತಿನ, ಗರ್ಕೆ ಹುಲ್ಲಿಡ್ತೀವಿ, ಆ ಥರ ಮಹಾಲಕ್ಷ್ಮಿಯನ್ನು ಅದನ್ನು ಮಾಡಿ ಕೆಂಪು ವಸ್ತ್ರದಲ್ಲಿ ಪಕ್ಕದಲ್ಲೆಲ್ಲ ಕವಡೆ ಇಟ್ಟು ಮಣ್ಣಿನ ಹಂಟೆ ದೀಪದ ಕೆಳಗೆ ಸೆಗಣಿ ಇಟ್ಟು ಆ ದೀಪವನ್ನು ಹಚ್ಚಿ ಕಾಳಭೈರವ ದರ್ಶಾಮಿ. ದೀಪ ಹಚ್ಚಕ್ಕೆ ಮೊದಲು ಬರೀ ಮಣ್ಣೋದು, ದೀಪ ಹಚ್ಚಿದ ಮೇಲೆ ಅರ್ಶಿನ ಕುಂಕುಮ ಮಾಡಬೇಕು. ನೀವು ದೀಪಕ್ಕೇ ಅರ್ಶಿನ ಕುಂಕುಮ ಮಾಡಬೇಕು. ಆಗ ಸ್ವಯಂ ಕಾಳಭೈರವ ಬರ್ತಾನಂತೆ, ದೀಪದಲ್ಲೇ ಅವನು ಬಂದು ನೆಂತಿರ್ತಾನೆ. ಸೊ ನಿಮಗೆ ಋಣ ತೀರಿಸಬೇಕಾದ್ರೆ ಯಾರ್ಯಾರು ಅಕಸ್ಮಾತ್ ದೇವ್ರ ಮನೆಯಲ್ಲಾದರೂ ಸೆಗಣಿ ಇಟ್ಟು ಅದ್ರ ಮೇಲೆ 2 ದೀಪ ಇಡಿ, ಇಲ್ಲ ಹೊಸಲ್ ಮೇಲೆ ಸೆಗಣಿ ಇಟ್ಟಾದರೂ ಇಡಿ, ಇಲ್ವಾ ತುಳಸಿ ಕಟ್ಟೆ ಹತ್ರ ಸೆಗಣಿ ಇಟ್ಟು ಇಡಿ. ದೀಪ ಮಾತ್ರ ಬತ್ತಿ ನೋಡಬೇಕಾದ್ದು ಪೂರ್ವ ಉತ್ತರ. ದುಡ್ಡು ಸಾಲ ತೀರಬೇಕು, ದುಡ್ಡು ಬರಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲನೂ ಈಶಾನ್ಯ ಮೂಲ, ಈಶಾನ್ಯಸ ಸರ್ವಭೂತಾನಂ. ಪೂರ್ವನೂ ಅಲ್ಲ, ಉತ್ತರನೂ ಅಲ್ಲ, ಈಶಾನ್ಯಕ್ಕೆ ನೋಡಿ. ಇದು ರಹಸ್ಯ ಅಂದ್ಬಿಟ್ಟು ಪಾಪ ನಿಮಗೆ ಟಿ ವಿಲೇ ಹೇಳ್ಬಿಟ್ಟಿದ್ದೀನಿ. ಇರಲಿ, ಆದರೂ ಸಹ ಮಾಡಿದಾಗ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಭಾವನೆ.